ಯೆರಿಕೋವಿನ ಧೂಳಿನ ರಸ್ತೆಯ ಮೇಲೆ ಜನಸಮೂಹ ಯೇಸುವನ್ನು ಹಿಂಬಾಲಿಸುತ್ತಿರುವಾಗ ಒಬ್ಬ ಮನುಷ್ಯ ಅಂಧಕಾರದಲ್ಲಿ ಕುಳಿತಿದ್ದ. ಅವನ ಹೆಸರು ಬಾರ್ತಿಮಾಯ, ಕುರುಡು, ಮರೆತವನು, ರಸ್ತೆಯ ಬದಿಯಲ್ಲಿ ಬೇಡಿಕೆ ಮಾಡುವವನು. ಪ್ರತಿ ಹೆಜ್ಜೆಯ ಶಬ್ದವೂ ಅವನಿಗೆ ನೆನಪಿಸುತ್ತಿತ್ತು ತಾನು ಕಾಣಲಾರದ ಲೋಕವನ್ನು, ಬಾಳಲಾಗದ ಜೀವನವನ್ನು. ಆದರೆ ಆಗ ಅವನು ಒಂದು ಹೆಸರನ್ನು ಕೇಳಿದ, ನಜರೇತ್ನ ಯೇಸು. ಆ ಕ್ಷಣದಲ್ಲಿ ಅವನ ಮುರಿದ ಹೃದಯದಲ್ಲಿ ನಿರೀಕ್ಷೆ ಉರಿಯಿತು. ತನ್ನಲ್ಲಿದ್ದ ಎಲ್ಲಾ ಶಕ್ತಿಯಿಂದ ಬಾರ್ತಿಮಾಯ ಕೂಗಿದನು, ದಾವೀದನ ಪುತ್ರನೇ ಯೇಸು, ನನ್ನ ಮೇಲೆ ಕರುಣೆ ತೋರಿಸು. ಜನರು ಅವನನ್ನು ಮೌನವಾಗಿರಲು ಗದರಿಸಿದರು. ಅವನ ನಂಬಿಕೆಯನ್ನು ಒತ್ತಿಹಾಕಲು ಪ್ರಯತ್ನಿಸಿದರು. ಆದರೆ ನಂಬಿಕೆ ನಿರೀಕ್ಷೆಯನ್ನು ಕಂಡಾಗ ಮೌನವಾಗಿರುವುದಿಲ್ಲ. ಅವನು ಇನ್ನೂ ಜೋರಾಗಿ ಕೂಗಿದನು. ಅಷ್ಟರಲ್ಲಿ ಯೇಸು ನಿಂತನು. ಎಲ್ಲಾ ಶಬ್ದ ನಿಂತಿತು. ಜನಸಮೂಹ ಸ್ತಬ್ಧವಾಯಿತು. ಆಕಾಶವೇ ಗಮನಹರಿಸಿತು. ಯೇಸು ಹೇಳಿದರು, ಅವನನ್ನು ಕರೆಯಿರಿ. ಒಂದು ಧೈರ್ಯದ ನಂಬಿಕೆಯ ಕೃತ್ಯದಲ್ಲಿ ಬಾರ್ತಿಮಾಯ ತನ್ನ ಹೊದಕಿಯನ್ನು ಎಸೆದನು. ಹಳೆಯ ಜೀವನವನ್ನು ಬಿಟ್ಟು ನಿರೀಕ್ಷೆಯ ಧ್ವನಿಯ ಕಡೆಗೆ ಓಡಿದನು. ಯೇಸುವಿನ ಮುಂದೆ ನಿಂತು ಕಂಪಿಸುತ್ತಾ ಅವನು ಕೇಳಿದ ಪ್ರಶ್ನೆಯನ್ನು ಆಲಿಸಿದನು, ನಾನು ನಿನಗಾಗಿ ಏನು ಮಾಡಬೇಕೆಂದು ಬಯಸುತ್ತೀಯಾ? ಕಣ್ಣೀರಿನಿಂದ ಕೂಡಿದ ನಂಬಿಕೆಯಿಂದ ಬಾರ್ತಿಮಾಯ ಉತ್ತರಿಸಿದನು, ಗುರುಗಳೇ, ನನಗೆ ಕಾಣಬೇಕಾಗಿದೆ. ಯೇಸು ದೈವಿಕ ಅಧಿಕಾರದಿಂದ ಹೇಳಿದರು, ಗೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿದೆ. ಆ ಕ್ಷಣದಲ್ಲಿ ಅಂಧಕಾರ ಮುರಿಯಿತು, ಬೆಳಕು ಜನ್ಮವಾಯಿತು. ಒಮ್ಮೆಲೂ ಕಾಣದ ಕಣ್ಣುಗಳು ಇದೀಗ ರಕ್ಷಕನ ಮುಖವನ್ನು ಕಂಡವು. ಬಾರ್ತಿಮಾಯ ಮಣಿಕಾಲು ಹಾಕಿ ಆರಾಧಿಸಿದನು. ಗುಣಮುಖನಾಗಿ ಪರಿವರ್ತನಗೊಂಡನು. ಆ ದಿನದಿಂದ ಅವನು ಯೇಸುವನ್ನು ಹಿಂಬಾಲಿಸಿದನು. ಈ ಅದ್ಭುತ ಇಂದಿಗೂ ಮಾತಾಡುತ್ತದೆ. ನಿನ್ನ ಅಂಧಕಾರ ಎಷ್ಟು ಆಳವಾಗಿದ್ದರೂ, ಜನಸಮೂಹ ಎಷ್ಟು ಜೋರಾಗಿದ್ದರೂ, ನೀನು ನಂಬಿಕೆಯಿಂದ ಕೂಗಿದರೆ ಯೇಸು ನಿನಗಾಗಿ ನಿಲ್ಲುತ್ತಾನೆ.